ಕಡಲೆಕಾಯಿ ಪರ್ಸೆ ಎಲ್ಲರಿಗೂ ಫನ್ ಪ್ಲೇಸ್ ಆಗಿದೆ. ಯಾಕೆ ಕಡಲೆಕಾಯಿ ಪರ್ಸೆಂಟ್ ವಿಸಿಟ್ ಮಾಡ್ತಾನಕ್ಕೆ ಹೋಗೋಕ್ಕಾಗಲಿಲ್ಲ? ಒಂದು ರೀಸನ್ ಏನು ಶಾಪಿಂಗ್, ಇಷ್ಟು ಶಾಪಿಂಗ್ ಅವ್ರು ಇದ್ದಿದ್ದ ಪರಿಸ್ಥಿತಿ, ಅವ್ರು ಇರೋ ಸ್ಟೇಜ್ ಔಟ್, ಅದು ಚೆನ್ನಾಗಿದ್ಯಾ, ಏನಾದ್ರು ಡ್ಯಾಮೇಜ್ ಇದೆಯಾ, ಏನು 100 ರೂಪೀಸ್ ಹೇಳ್ತಾ ಇದ್ರು, ದೊಡ್ಡದಕ್ಕೂ 100 ರೂಪೀಸ್. ಸೊ ನನ್ನ ವ್ಯೂವರ್ಸ್ಗೆ ನಂಗೆ ಡಿಸಪಾಯಿಂಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಮಪ್ಪ ಯಾವಾಗಲೂ ಒಂದು ಮಾತು. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. If you're new to my channel, hi, I'm Tejaswini. I usually make vlogs on traveling, lifestyle, food. And if you're a person who loves all of this, please don't forget to subscribe to my channel and hit the bell icon button as you'll not miss out any of my videos. ನಾವಿವತ್ತು ಹೋಗ್ತಾ ಇದ್ದೀವಿ ಬೆಂಗಳೂರು ಬಿಗ್ಗೆಸ್ಟ್ ಜಾತ್ರೆಗೆ, ದಟ್ ಇಸ್ ಕಡಲೆಕಾಯಿ ಪರ್ಸೆ. ನಂಗೆ ಗೊತ್ತು ಈ ವಿಡಿಯೋ ಅಪ್ಲೋಡ್ ಮಾಡುವಷ್ಟರ ಕಡಲೆಕಾಯಿ ಪರ್ಸೆ ಮುಗ್ದೇ ಹೋಗಿರುತ್ತೆ ಅಂತ, ಬಟ್ ನನಗೆ ಒಂದು ಥಾಟ್ ಮನಸ್ಸಲ್ಲಿ ಯಾವಾಗಲೂ ಇತ್ತು, ಎನಿಬಡಿ ಹೂ ಸೀಸ್ ದಿಸ್ ವಿಡಿಯೋ should not miss going to ಕಡಲೆಕಾಯಿ ಪರ್ಸೆ. ಯಾಕಂದರೆ ಇಲ್ಲಿ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಆಟಾಡೋ ವಸ್ತುಗಳು, ದೇವಸ್ಥಾನ, ಜನ ಅನ್ನೋದಕ್ಕಿಂತ ದೇರ್ ಇಸ್ ಲಾಟ್ ಮೆನಿ ಥಿಂಗ್ಸ್ ಯು ನೀಡ್ ಟು ಎಕ್ಸ್ಪ್ಲೋರ್. ಅದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ, ಈ ವರ್ಷ ಮಿಸ್ ಆದರೂ ನೆಕ್ಸ್ಟ್ ಇಯರ್ ನನ್ನ ವಿಡಿಯೋ ನೋಡೋರು ಎಲ್ಲರೂ ಹೋಗಿ ಕಡಲೆಕಾಯಿ ಪರ್ಸೆ ಅಟೆಂಡ್ ಮಾಡಬೇಕು ಅನ್ನೋ ಆಸೆಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಟ್ರಾಫಿಕ್ ಜಾಸ್ತಿ ಇದ್ದಿದ್ದ ಕಾರಣದಿಂದಾಗಿ ನಾನು ಅರ್ಧ ಕಿಲೋಮೀಟ್ರ್ ಹಿಂದೆನೇ ಕ್ಯಾಬ್ಗೆ ಬ್ಯಾರಿಗೇಟ್ ಹಾಕಿಬಿಟ್ಟಿದ್ರು. ಸೊ ಅಲ್ಲಿಂದ ದೇವಸ್ಥಾನದವರೆಗೂ ನಡ್ಕೊಂಡು ಹೋಗಬೇಕಾಗಿತ್ತು. ಅರ್ಧ ಕಿಲೋಮೀಟ್ರ್ ಹಿಂದೆಯಿಂದನೇ ಈ ಎಲ್ಲ ಐಟಮ್ಸ್ಗಳನ್ನೂ ಇಟ್ಟಿದ್ರು. ದ ಫಸ್ಟ್ ಥಿಂಗ್ ವಾಸ್ ದಿಸ್ ಕುರ್ತಾಸ್. ಈ ಕುರ್ತಾಸ್ ಎಲ್ಲ ಜಸ್ಟ್ 150-200. ನೆಕ್ಸ್ಟ್ ಬಂದು ಈ ನೆಕ್ ಪೀಸಸ್, ದಿಸ್ ವರ್ ಜಸ್ಟ್ 150. ಆ್ಯಂಡ್ ಈ ಬ್ಯಾಂಗಲ್ಸು ಎಲ್ಲ ಜಸ್ಟ್ 100 ರೂಪೀಸ್ ಇತ್ತು. ಬಟ್ ನಾನು ಮುಂಚೆ ವ್ಲಾಗ್ಸಲ್ಲಿ ಹೇಳ್ದಂಗೆ ಐ ಆಮ್ ನಾಟ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್. ಸೊ ನಾನು ಜಸ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಯಾವ್ಯಾವ ಥರ ಇತ್ತು ಅನ್ನೋದಕ್ಕೋಸ್ಕರ ನಿಮಗೆ ತೋರ್ಸೋಣಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಈ ಹ್ಯಾಂಡ್ ಬ್ಯಾಗ್ಸ್ ಇದ್ವು. ದಿಸ್ ವರ್ ಜಸ್ಟ್ 100 ರೂಪೀಸ್. ಬಟ್ ಕ್ವಾಲಿಟಿ ನೋಡಿದೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಮತ್ತು ನಂಗೆ ಈ ಸ್ಟ್ರೀಟಲ್ಲಿ ಸ್ವೀಟ್ಸ್, ಕಡಲೆಪುರಿ ಎಲ್ಲ ನೋಡಿದಾಗ ಪಕ್ಕಾ ಜಾತ್ರೆ ಫೀಲಿಂಗೇ ಬರ್ತಾ ಇತ್ತು. ಆ್ಯಂಡ್ ಎನಿವೇಸ್ ಕಡಲೆಕಾಯಿ ಪರ್ಸೆಗೆ ಹೋದ್ಮೇಲೆ ಕಡಲೆಕಾಯಿ ತೋರಿಸ್ಲಿಲ್ಲ ಅಂದರೆ ಹೇಗೆ? ಸೊ ಅದು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾವು ಆ್ಯಕ್ಚುಲಿ ಕಡಲೆಕಾಯಿ ಪರ್ಸೆಗೆ ಹೋಗಿದ್ದು ಸ್ವಲ್ಪ ಡೇ ಲೈಟು ಎಂಜಾಯ್ ಮಾಡಬೇಕು, ಪ್ಲಸ್ ರಾತ್ರಿ ಲೈಟಿಂಗ್ಸ್ ಕೂಡ ನೋಡಬೇಕು ಅಂತ. ಸೊ ನಮಗೆ 2 ಫೀಲಿಂಗು ಸಿಕ್ತು ಈ ಕಡಲೆಕಾಯಿ ಪರ್ಸೆಲಿ. ನಮ್ಗಿಷ್ಟು ಓಡಾಡೋ ಅಷ್ಟರಲ್ಲೇ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಸೊ ಅದಕ್ಕೋಸ್ಕರ ಚಾಚೆಲ್ಲ ತಿಂದು ನಾವು ನೆಕ್ಸ್ಟ್ ಹೋಗಿದ್ದು ಗೇಮ್ಸ್ ಆಡೋಕ್ಕೆ. ಗೇಮ್ಸ್ಗೆ ಅಂತ ಹೋಗಿ ನಾವು ಅಲ್ಲಿ ಆಟ ಆಡಿದ್ದು ಬಂದು ಬ್ರೇಕ್ ಡಾನ್ಸ್. ನೆಕ್ಸ್ಟ್ ಬಂದು ದಿಸ್ ಫಂಕ್ಷನಲ್ ಹೇರ್ ಆಕ್ಸೆಸರಿ ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 100 ರೂಪೀಸ್. ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ನಮಗೆ ಕಣ್ಣಿಗೆ ಬಿದ್ದಿದ್ದು ಈ ರಬ್ಬರ್ ಬ್ಯಾಂಡ್. ಇಲ್ಲಿ ರಬ್ಬರ್ ಬ್ಯಾಂಡ್ಸ್, ಕ್ಲಿಪ್ಸ್ ಎಲ್ಲ ಇತ್ತು, ಬಟ್ ಕ್ಲಿಪ್ ಕ್ವಾಲಿಟೀಸ್ ವರ್ ನಾಟ್ ದ್ಯಾಟ್ ಗುಡ್. ಬಟ್ ಇಲ್ಲೆಲ್ಲ 20 ರೂಪೀಸ್ 10 ರೂಪೀಸ್ಗೆ ಸಿಗ್ತಾ ಇತ್ತು, ಬಟ್ ಕ್ವಾಲಿಟಿ ವಾಸ್ ಓಕೆ ಅಷ್ಟೇ. ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಸ್ವಲ್ಪ ನಮ್ಗೆ ಈ ಸ್ವೆಟ್ ಶರ್ಟ್, ಸ್ವೆಟರ್ಸ್, ವಿಂಟರ್ ಆಗಿರೋದ್ರಿಂದ ಸ್ವೆಟರ್ ಕಲೆಕ್ಷನ್ಸ್ ತುಂಬಾ ಇತ್ತು ಇಲ್ಲಿ, ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 100 ರೂಪೀಸ್. ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಐ ವಿಲ್ ರೇಟ್ 8 for 10, ಯಾಕಂದ್ರೆ was not too good, not too bad. ನೆಕ್ಸ್ಟ್ ಈ ಕುರ್ತಾಸ್ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 150 ರೂಪೀಸ್. ಬಟ್ ನೀವು ತಗೋಬೇಕಾದ್ರೆ ಡ್ಯಾಮೇಜ್ ಇದೆಯೋ ಇಲ್ವೋ ಅಂತ ನೋಡಿ ತಗೋಬೇಕು. ಆಮೇಲೆ ತಿರ್ಗಾ ಹ್ಯಾಂಡ್ ಬ್ಯಾಗ್ಸ್ ಸ್ಟಾಲ್ಗೆ ಹೋದೆ. ಇಲ್ಲೂ ಕೂಡ ಅಂತ ಹೇಳ್ಕೊಳ್ಳೋಷ್ಟು ಚೆನ್ನಾಗಿರೋ ಹ್ಯಾಂಡ್ ಬ್ಯಾಗ್ಸ್ ಕ್ವಾಲಿಟಿ ಇರಲಿಲ್ಲ. ಬಟ್ ನಂಗೆ ಒಂದು ಸೈಜ್ ಆಫ್ ಪರ್ಸ್ ಇಷ್ಟ ಆಗಿತ್ತು, ಬಟ್ ಅದು ನನ್ನ ಮೊಬೈಲ್ ಸೈಜ್ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಎಂಡೆಡ್ ಅಪ್ ನಾಟ್ ಟೇಕಿಂಗ್ ದೆಮ್. ನೆಕ್ಸ್ಟ್ ಬಂದು ದಿಸ್ ಫ್ಲೋರಲ್ ಟಿಕ್ ಕ್ಲಿಪ್ಸ್. ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೇನಾದ್ರು ಹೆಣ್ಮಗು ಇದ್ದಿದ್ರೆ ಐ ವುಡ್ ಹ್ಯಾವ್ ಟೇಕನ್ ಎವ್ರಿ ಕಲರ್ ಇನ್ ದಿಸ್ ಸ್ಟಾಲ್, ಬಟ್ ನಂಗೆ ಹೆಣ್ಮಗು ಇಲ್ಲ. ನೆಕ್ಸ್ಟ್ ಬಂದು ಈ ಬಿಂದೀಸ್, ದಿಸ್ ವರ್ ಜಸ್ಟ್ 10 ರೂಪೀಸ್. ನೆಕ್ಸ್ಟ್ ಬಂದು ದಿಸ್ ಕ್ಯೂಟ್ ಸೆರಾಮಿಕ್ ಆರ್ ಪಿಂಗಾಣಿ ಪಾತ್ರೆಸ್, ದಿಸ್ ವರ್ ಆಲ್ಸೋ ವೆರಿ ಗುಡ್. ಸಮ್ ಯೂನಿಕ್ ಥಿಂಗ್ಸ್ ದಟ್ ಐ ಫೌಂಡ್ ಇನ್ ದಿಸ್ ಕಡಲೆಕಾಯಿ ಪರ್ಸೆಯಲ್ಲಿ, ಒಂದು ಈ ಮನುಷ್ಯ ಇವ್ರ ಮೈ ತುಂಬಾ ಪೇಂಟ್ ಮಾಡ್ಕೊಂಡಿದ್ರು. ದ ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಕೊಂಬೆ, ಇದು ಒಂದ್ ಕಣ್ಣೆ ಅಳ್ಳಾಡ್ಸ್ತಾ ಇತ್ತು. ಸೊ ನಾವು ಕಡಲೆಕಾಯಿ ಪರ್ಸೆ ಎಲ್ಲದಕ್ಕೂ ಹೋಗಿದ್ವಿ.
ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಒಂದು ರೀಸನ್ ಏನು ಅಂದರೆ ಪಾಪು ಇತ್ತು ಮತ್ತು ಅಲ್ಲಿ ತುಂಬ ಕ್ರೌಡ್ ಇತ್ತು, ಒಂದು ಹೆಜ್ಜೆ ಒಳಗಡೆನೂ ಕೂಡ ಹೋಗೋಕ್ಕಾಗಲಿಲ್ಲ. ಅದೊಂದು ಕಾರಣದಿಂದ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ. ರೋಡಲ್ಲಿ ಹೋಗಿ 150-200 ಮೀಟರ್ಸ್ ಒಳಗಡೆ ಹೋಗಿ ಈಚೆ ಬಂದ್ವಿ. ಯಾಕಂದರೆ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗದೇ ಇರೋಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಅದೊಂದು ರೀಸನ್ಗೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಕಡಲೆಕಾಯಿ ಪರ್ಸಲ್ಲಿ. ಅದು ಬಿಟ್ಟು ಐ ಹ್ಯಾವ್ ಡನ್ ಲಾಟ್ಸ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಆಫ್ ಶಾಪಿಂಗ್. ಇಷ್ಟು ಶಾಪಿಂಗ್ ಮಾಡಿದ್ದೀನಿ, ಬ್ಯಾಗ್ ತುಂಬ ಶಾಪಿಂಗ್ ಮಾಡಿದ್ದೀನಿ. ಸೊ ದ ಫಸ್ಟ್ ಥಿಂಗ್ ಇಸ್ ದಿಸ್ ರಂಗೋಲಿ ಪ್ಲೇಟ್ಸ್. ಇಷ್ಟು ಇದೆ. ಇದು ಬಿಗ್ ಸೈಜ್, ಮೀಡಿಯಮ್ ಸೈಜ್ ಆ್ಯಂಡ್ 4 ಸ್ಮಾಲ್ ಸೈಜಸ್ ತೊಗೊಂಡಿದ್ದೆ. ಆ್ಯಂಡ್ ಈ 4ಗೆ 100 ರೂಪೀಸ್ ಆಯಿತು. ಇವೆರಡು ಮೀಡಿಯಮ್ ಸೈಜ್ಗೆ 100 ರೂಪೀಸ್ ಆಯಿತು. ಆ್ಯಂಡ್ ಇದು ಒಂದಕ್ಕೆ 100 ರೂಪೀಸ್ ಆಯಿತು. ಟೋಟಲಿ 300 ರೂಪೀಸ್ ಆಯಿತು ಇಷ್ಟಕ್ಕೆ ಮಾತ್ರ. ಬಟ್ ನಿಮಗೆ ಯಾರಿಗೂ ನಂಗೆ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಐ ಹ್ಯಾವ್ ಫೌಂಡ್ ಸಿಮಿಲರ್ ಕೈಂಡ್ಸ್ ಆಫ್ ಥಿಂಗ್ಸ್. ನಾನೇನೇ ಶಾಪ್ ಮಾಡಿದ್ದೀನೋ ಅದು ಆನ್ಲೈನಲ್ಲಿ ಬೇರೆ ಆ್ಯಪ್ಸಲ್ಲೆಲ್ಲ ಹುಡುಕ್ದಾಗ ಸಿಕ್ಕಿದಾಗ ಅದರದ್ದು ಲಿಂಕ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲಸ್ ನಿಮ್ಗೆ ಇವಾಗಲೂ ತೋರಿಸ್ತೀನಿ. ಲೈಕ್ ಮೀಶೋಲಿ 8 ಪ್ಲೇಟ್ಸ್ಗೆ ಇಲ್ಲಿ ನಾನು ತೊಗೊಂಡಿದ್ದು 2, 4, 6 and 7 ಪ್ಲೇಟ್ಸ್ಗೆ ಐ ಹ್ಯಾವ್ ಪೇಯ್ಡ್ ಆಲ್ಮೋಸ್ಟ್ 300 ರೂಪೀಸ್ ಏನೋ. ಬಟ್ ಮೀಶೋಲಿ ಅಷ್ಟಕ್ಕೇ ಎಷ್ಟು ಸಿಗ್ತಿತ್ತು ಅಂದರೆ 147 ರೂಪೀಸ್ಗೆ 8 ಪ್ಲೇಟ್ ಸಿಗ್ತಾಯಿತ್ತು. ಬಟ್ ಐ ಹ್ಯಾವ್ ಪೇಯ್ಡ್ ದಿ ಡಬಲ್ ದಿ ಅಮೌಂಟ್ ಬರೀ 6ಗೆ. ಇನ್ನೊಂದು ಏನಂದರೆ ಅಲ್ಲಿ 1 ರೂಪಿ ಕೂಡ ಬಾರ್ಗೇನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದೊಂದು ರೀಸನಿಂದ ನಾನು ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಕೆಲವೊಂದು ಸತಿ ಅವ್ರ ಮುಖಗಳನ್ನೆಲ್ಲ ನೋಡಿದ್ರೆ ಅವ್ರು ಇದ್ದಿದ್ದ ಪರಿಸ್ಥಿತಿ, ಅವ್ರು ಇರೋ ಸ್ಟೇಜ್ನೆಲ್ಲ ನೋಡಿದಾಗ ನಂಗೆ ಬಾರ್ಗೇನ್ ಮಾಡಬೇಕು ಅಂತ ಮನಸ್ಸೇ ಬರಲಿಲ್ಲ. ತೀರಾ ಬಡವರು, ಒಬ್ಬೊಬ್ಬರು ಮಕ್ಕಳನ್ನೆಲ್ಲ ಎತ್ಕೊಂಡಿದ್ರು. ಅದನ್ನೆಲ್ಲ ನೋಡಿದಾಗ ಯಪ್ಪ ಅಂತ ಅನಿಸ್ಬಿಡ್ತಿತ್ತು. ಸೊ ಐ ಡಿಂಟ್ ಬಾರ್ಗೇನ್ ಏಯ್ತಿ. ನೆಕ್ಸ್ಟ್ ಬಂದು ಈ ಹೇರ್ ಆಕ್ಸೆಸರೀಸ್. ಇದು ಆ್ಯಕ್ಚುಲಿ ಅದಕ್ಕೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವೇನಾದರೂ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಯು ಶೇಪಲ್ಲಿ ಹಾಕೋಬೋದು. ಪ್ಲಸ್ ಏನಾದರೂ ತುರುಬು ಹಾಕ್ಕೊಂಡಾಗ ಹಾಕ್ಕೊಳ್ಳೋಕ್ಕೆ ಅಂತ ಬ್ರೈಟ್ ಕಲರ್ಸು ಮತ್ತು ಲೈಟ್ ಕಲರ್ಸ್ ತೊಗೊಂಡಿದ್ದೀನಿ. ಯೂಶಲಿ ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ ಅನ್ನೋ ಥಾಟಲ್ಲಿ ತೊಗೊಂಡಿದ್ದು. ಒಂದು ರೆಡ್ ಸಮಥಿಂಗ್ ಲೈಕ್ ರೆಡ್, ವೈಟ್ ಆ್ಯಂಡ್ ಪಿಂಕ್ ಇದೆ ಒಂದರಲ್ಲಿ. ಸೊ ಇದು ಯಾವ ಥರ ತೊಗೊಂಡಿದ್ದಾರೆ, ಯೂಶಲಿ ನೀವೇನಾದರೂ ಸ್ಯಾರೀಸ್ ಎಲ್ಲ ಏನಾದರೂ ತೊಗೊಂಡ್ರೆ ಯಾವುದೇ ಸ್ಯಾರಿ ನೋಡಿ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ರೆಡ್ ಕಲರ್ ಆರ್ ವೈಟ್ ಕಲರ್ ಹೆಚ್ಚಾಗಿರುತ್ತೆ. ಸೊ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದು ನಾನು. ನೆಕ್ಸ್ಟ್ ಬಂದು ಈ ನೂಡ್ ಕಲರ್. ನೂಡ್ ಅಂದರೆ ವೆರಿ ಬೇಬಿ ಪಿಂಕ್ ಆ್ಯಂಡ್ ವೈಟ್. ಇದೆಲ್ಲ ಆ್ಯಕ್ಚುಲಿ ಬೀಚ್ ವರ್ಕಲ್ಲಿದ್ದಾವೆ. ಇದು ಯಾವ ಥರದಕ್ಕೆ ಅಂತ ತೊಗೊಂಡಿದ್ದಾನೆ, ಇವಾದರೂ ಫಂಕ್ಷನ್ಗೆ ರಿಸೆಪ್ಷನ್ ವೇರ್ ಸ್ಯಾರೀಸ್ ಎಲ್ಲ ಹಾಕೊಂಡಾಗ ಈ ಥರದ್ದು ಹಾಕ್ಕೊಂಡೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ತೊಗೊಂಡೆ. ಇವೆರಡು ಸೇಮ್ ಟು ಸೇಮ್ ನಾನು ಮೀಶೋಲ್ಲಿ ಕೂಡ ಸಿಕ್ತು ನನಗೆ. ಅದ್ರದ್ದು ಪಿಕ್ಚರ್ಸು ಅಪ್ಲೋಡ್ ಮಾಡಿರ್ತೀನಿ ಇಲ್ಲಿ. ಅದಕ್ಕೆ ಇದಕ್ಕೆ ನಾನು ಆ್ಯಕ್ಚುಲಿ ಪೇ ಮಾಡಿದ್ದು ಬಂದು 200 ರೂಪೀಸ್ ಏನೋ. ಬಟ್ ಆ ಎರಡು ನಾನು ಮೀಶೋದಲ್ಲಿ ನೋಡಿದೆ. ಇದು ಹೆಂಗಿತ್ತು ಅಂದರೆ ಇವೆರಡು ಕಾಂಬೋ ಆಫರಲ್ಲಿ ಮೀಶೋದಲ್ಲೇ ಇದೆ. ನನಗೇನೋ ಗೊತ್ತಿಲ್ಲ, ಅದೇನೋ ನನ್ನ ಲಕ್ ಫ್ಯಾಕ್ಟರ್ ಏನೋ ಅಂತ. ಬಟ್ 2 ಕಾಂಬೋ ಆಫರ್ಸ್ ಬಂದು ಆಲ್ಮೋಸ್ಟ್ ಎಷ್ಟು ರೂಪೀಸ್ಗಿತ್ತು ಅಂದರೆ 152 ರೂಪೀಸ್ ಏನೋ ಇತ್ತು ಅನಿಸುತ್ತೆ. 2 ಕಾಂಬೋ ಆಫರ್ಸ್ ಜಸ್ಟ್ 152 ರೂಪೀಸ್. ಬಟ್ ನಾನು ಆ್ಯಕ್ಚುಲಿ ಇದಕ್ಕೆ 100 ಟೋಟಲ್ 200 ಪೇ ಮಾಡಿದ್ದೆ. ನಿಮ್ಗೆ ಇನ್ನೂ 50 ರೂಪೀಸ್ ಕಮ್ಮಿನೇ ಸಿಗ್ತಾ ಇದೆ ಮೀಶೋಲಿ. ಇದು ಒಂದು ಹೇರ್ ಆಕ್ಸೆಸರೀಸ್. ದ ಥರ್ಡ್ ಹೇರ್ ಆಕ್ಸೆಸರೀಸ್ ಬಂದು ಇದು ಆ್ಯಕ್ಚುಲಿ ಪೋನಿಟೇಲ್ ಏನಾದರೂ ಹಾಕೊಂಡಾಗ ಹೂವು ಎಲ್ಲಾದರೂ ಹಾಕೊಳ್ಳೋ ಬಂದು ಜಸ್ಟ್ ವೈಟ್ ಕಲರ್. ಇದು ಕ್ಲಿಪ್ ಥರ ಇದೆ, ಇನ್ನು ಹಿಂಗೆ ಸಿಗಿಸ್ಕೊಳೋ ಥರ ಕಾನ್ಸೆಪ್ಟಲ್ಲಿ ಅವ್ರು ಕೊಟ್ಟಿದ್ದಾರೆ. ಇದೊಂದೇ ಕಲರಲ್ಲಿ ಇದ್ದಿದ್ದು ವೈಟ್. ಇದು ಕೂಡ ಕಾಂಬೋ ಆಫರಲ್ಲಿ ಮೀಶೋದಲ್ಲಿ ನೋಡಿದೆ. ಇಟ್ ಈಸ್ 113 ರೂಪೀಸ್ ಏನೋ. ಬಟ್ ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 100 ರೂಪೀಸ್. ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಬಟ್ ಮೀಶೋದಲ್ಲಿ 113 ರೂಪೀಸ್ ಇತ್ತಲ್ಲ, ಎನಿವೇಸ್ ನಾನು ಒಂದು ಸ್ವಲ್ಪ ಕಮ್ಮಿ ಪೇ ಮಾಡಿದ್ದೀನಿ ಅಂತ ಖುಷಿ ಪಡಬೇಕು. ನೆಕ್ಸ್ಟ್ ಬಂದು ದಿಸ್ ಕ್ಯೂಟ್ ನೆಕ್ ಪೀಸಸ್. ಇದು ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದಂಗೆ ಐ ಆಮ್ ನಾಟ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್ ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಮೀ. ಇದು ಬಂದು ನನ್ನ ತಂಗಿಗೆ. ನಾನು ಈ ಥರದ್ದು ಸೇಮ್ ಟು ಸೇಮ್ ಮೀಶೋದಲ್ಲಿ ಕೂಡ ಹುಡುಕಿದ್ದೀನಿ. ಇದು ಆ್ಯಕ್ಚುಲಿ ಈ ಕಲರ್, ಈ ಬೇಬಿ ಪಿಂಕ್ ಕಲರ್ ಇದೆಯಲ್ಲ, ಇದು ಕಾಂಬೋ ಸೆಟ್ಟಲ್ಲಿ ಹುಡುಕಿದೆ. ಇದಕ್ಕೆ ನಾನು ಆ್ಯಕ್ಚುಲಿ ಸಿಂಗಲ್ ಪೀಸಿಗೆ ಪೇ ಮಾಡಿದ್ದು ಬಂದು 100 ರೂಪೀಸ್. ಬಟ್ ಅಲ್ಲಿ ನಾನು ಕಾಂಬೋ ನೋಡಿದಾಗ ಸೇಮ್ ಕಲರ್ ಡಿಫ್ರೆಂಟ್ ಆಗಿತ್ತು. ಅದು ಪಿಕ್ಚರ್ಸ್ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯು ವುಡ್ ಗೆಟ್ ಇಟ್ ಅಟ್ 155 ರೂಪೀಸ್ ಅಷ್ಟೇ. ಅದು 2 ಸೆಟ್ಸ್ಗೆ ನಿಮ್ಗೆ 155 ರೂಪೀಸಿಗೆ ಸಿಗ್ತಾಯಿದೆ. ಬಟ್ ನಾನು ಇಲ್ಲಿ ಒಂದೇ ಸೆಟ್ಗೆ 100 ರೂಪೀಸ್ ಪೇ ಮಾಡಿದ್ದೆ. ಸೊ ನಿಮಗೆ ಅಲ್ಲಿ 2 ಸೆಟ್ಸ್ಗೆ ಜಸ್ಟ್ 75 ರೂಪೀಸ್ ಏನೋ ಆಗುತ್ತೆ ಒಂದೊಂದಕ್ಕೆ.
ದ ಸೆಕೆಂಡ್ ಒನ್ ಇಸ್ ದಿಸ್ ಲೈಟ್ ಗ್ರೀನ್ ಕಲರ್. ಇದಕ್ಕೂ ಆ್ಯಕ್ಚುಲಿ ನಾನು ಪೇ ಮಾಡಿದ್ದು ಬಂದು 100 ರುಪೀಸ್. ಇದು ಇದಕ್ಕಾದ್ರೆ ಇಯರಿಂಗ್ಸ್ ಇದೆ, ಇದಕ್ಕೂ ಕೂಡ ಸ್ಟಡ್ಸ್ ಥರ ಇದೆ. ಬಟ್ ನಾನು ಮೀಶೋದಲ್ಲಿ ನೋಡಿದ್ದಕ್ಕೆ ಇದಕ್ಕೆ ಆ್ಯಕ್ಚುಲಿ ಇಯರಿಂಗ್ಸ್ ಇತ್ತು, ಬಟ್ ಇದಕ್ಕಿರಲಿಲ್ಲ. ಸೊ ಇದು ಆ್ಯಕ್ಚುಲಿ ಬಂದು ಮೀಶೋದಲ್ಲಿ ನೋಡಿದಾಗ ಈ ಥರದ್ದೇ ಮೆಟೀರಿಯಲ್ ಹುಡುಕಿದಾಗ 144 ರುಪೀಸಿಗೆ ಸಿಗ್ತಾಯಿದೆ. ಅದ್ರದ್ದು ಪಿಕ್ಚರ್ ಇಲ್ಲಿ ಅಪ್ಲೋಡ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಬಂದು ದಿಸ್ ಲಿಟಲ್ ಕ್ಯೂಟ್ ವಾಲ್ ಹ್ಯಾಂಗಿಂಗ್. ಇದು ಆ್ಯಕ್ಚುಲಿ ಇಲ್ಲಿಗೆ ನೇತಾಕೋಣ, ನಾನು ಕುತ್ಕೋತೀನಲ್ಲ ಅಲ್ಲಿಗೆ ಸ್ವಲ್ಪ ನೇತಾಕೋಣ ಅಂತ ತೊಗೊಂಡಿದ್ದು. ನಾನು ಆ್ಯಕ್ಚುಲಿ ಬೇಡ ಅಂತ ಬರ್ತಾಯಿದ್ದೆ, ಹರೀಶ್ ಅವ್ರು ತಗೋ ಅಂತಂದು. ಆಮೇಲೆ ನನಗೆ ಇನ್ನೊಂದು ಏನಾಯಿತು ಅಂದರೆ ಇದನ್ನ ಮಾಡ್ತಾ ಇದ್ದಲ್ಲ, ಅವ್ರ ಕಾಲು ಸ್ವಲ್ಪ ಏಟಾದಂಗಿತ್ತು. ಅವರು ಮೋಸ್ಟ್ಲಿ ಡಿಸೇಬಲ್ಡ್ ಪರ್ಸನ್ ಅನ್ಸುತ್ತೆ, ಪಾಪ ಕಾಲು ಒಂಥರ ಇಟ್ಕೊಂಡಿದ್ರ. ಸೊ ಅದನ್ನ ನೋಡಿ ನಂಗೆ ಬೇಜಾರಾಯಿತು. ಸೊ ಕಡಲೆಕಾಯಿ ಪರ್ಸೆಗೆ ಒಂದೊಂದ್ಸತಿ ಲೆಟ್ ಮಿ ಟೆಲ್ ಯು ದಟ್ ದೇ ಎಂಡ್. ಇದನ್ನ ಅವ್ರ ಹತ್ರ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಅವ್ರು 2ಕ್ಕೆ 150 ಹೇಳಿದ್ರು, ನಾನು ಲಾಸ್ಟ್ 100ಕ್ಕೆ ಕೇಳಿದೆ. ಮೋಸ್ಟ್ಲಿ ಇನ್ನೂ ಕಮ್ಮಿ ಕೇಳಿದ್ರೆ ಕೊಡ್ತಾಯಿದ್ರು, ಬಟ್ ಅವ್ರು ಇದ್ದಿದ್ದ ಪರಿಸ್ಥಿತಿಲಿ ನಂಗೆ ಇನ್ನೂ ಕಮ್ಮಿ ಕೇಳಬೇಕು ಅಂತ ಅನಿಸ್ಲಿಲ್ಲ. ಸೊ ಇವೆರಡಿಂದ ನಾನು 100 ರುಪೀಸ್ ಏನೋ ಪೇ ಮಾಡಿದೆ. ನನಗೆ ಸೇಮ್ ಟು ಸೇಮ್ ಇನ್ನು ಇದೇ ಥರದ್ದೇ ಮೀಶೋಗೆ ಕೂಡ ಸಿಕ್ಕಿದೆ, ಅದು ಪಿಕ್ಚರ್ ಕೂಡ ಅಪ್ಲೋಡ್ ಮಾಡ್ತೀನಿ. ಬಟ್ ಮೀಶೋ ಕಮ್ಮಿ ಇದೆ, ಇಟ್ ಇಸ್ ಜಸ್ಟ್ 69 ರುಪೀಸ್ ಏನೋ ಅಷ್ಟೇ. ಲಿಟಲ್ ಕ್ಯೂಟ್ ಏನು ಅನ್ಬೋದು, ಹೇರ್ ಕ್ಲಿಪ್ಸ್, ಟಿಕ್ ಕ್ಲಿಪ್ಸ್. ಇದರಲ್ಲಿ ಆ್ಯಕ್ಚುಲಿ ಫ್ಲವರ್ ಇದೆ, ಮುಂದೆ ಫ್ಲವರ್, ಹಿಂದ್ಗಡೆ ಟಿಕ್ ಕ್ಲಿಪ್ಸ್ ಥರ ಕೊಟ್ಟಿದ್ದಾರೆ. ಇದು ಪ್ಯಾಕ್ ಆಫ್ 100 ರುಪೀಸ್ಗೆ ಅವರು 5 4 ಹೇಳ್ತಾಯಿದ್ರು. ನಾನು 100 ರುಪೀಸಿಗೆ 6 ಕೊಡೋಂಗಿದೆ, ತೊಗೋತೀನಿ ಅಷ್ಟೇ ಅಂತ ಹೇಳಿದೆ. ಸೊ 100 ರುಪೀಸಿಗೆ ಇದು 3 ಡಿಫ್ರೆಂಟ್ ಕಲರ್ಸಲ್ಲಿ ಕೊಟ್ಟಿದ್ದಾರೆ, 6 ಇದ್ದಾವೆ ಟೋಟಲ್. ಆಲ್ಮೋಸ್ಟ್ ಎಲ್ಲ ಕಲರ್ಸು ಒಂದೊಂದು ಎತ್ಕೊಂಡು ಬಂದಿದ್ದೀನಿ. ಅಲ್ಲಿದ್ದಿದ್ದಲ್ಲೇ ಒಂದು 6 ಕಲರ್ ಏನಾಯಿತು, ಅದರಲ್ಲಿ ಎಲ್ಲ ಕಲರ್ಸು ಒಂದೊಂದು ತೊಗೊಂಡು ಬಂದೆ. ನಾನು ಇದಕ್ಕೆ ಆ್ಯಕ್ಚುಲಿ ಪೇ ಮಾಡಿದ್ದು ಬಂದು 6ಗೆ 100 ರುಪೀಸ್ ಅಷ್ಟೇ. ಈ ಥರದನ್ನ ನಾನು ಮೀಶೋದಲ್ಲಿ ತುಂಬ ಹುಡುಕಿದೆ, ನಂಗೆ ಸಿಗಲಿಲ್ಲ. ಎನಿವೇಸ್ ನನಗೆ ಸಿಕ್ಕಿದ್ರೆ ಅದ್ರದ್ದು ಇನ್ನೂ ಹುಡುಕ್ತೀನಿ, ಸದ್ಯಕ್ಕಂತೂ ಹುಡುಕ್ದಾಗ ಸಿಗಲಿಲ್ಲ. ಮುಂದೆ ನಾನು ಹುಡುಕಿ ನನಗೆ ಸಿಕ್ಕಿದ್ರೆ ಅದ್ರದ್ದು ಪಿಕ್ಚರ್ನ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ಬಂದು ಈ 2 ಕುರ್ತಾ ಸೆಟ್ಸ್ ತೊಗೊಂಡೆ, ಪೇಯಿಂಗ್ ಜಸ್ಟ್ 150 ಫಾರ್ 1 ಈಚ್ ಆಫ್ ದೆಮ್. ಯಾಕಂದರೆ ನಂಗೆ ಮನೆ ಹತ್ರ ಹಾಕೊಳ್ಳೋಕೆ ಕುರ್ತಾಸ್ ಬೇಕಿತ್ತು, ಸೊ ಅದಕ್ಕೋಸ್ಕರ ತೊಗೊಂಡೆ. ಒನ್ ಇಸ್ ದಿಸ್ ಕಲರ್. ನಾನು ಮುಂಚೆನೇ ಹೇಳ್ದಂಗೆ ನೀವು ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇರೋ ಕಾರಣದಿಂದ ಅವ್ರು 150 ರುಪೀಸ್ಗೆಲ್ಲ ಕೊಡ್ತಾರೆ ಅನ್ನೋ ಇದಿರೋದ್ರಿಂದ ಯು ಗೈಸ್ ಹ್ಯಾವ್ ಟು ಚೆಕ್ ಇಟ್ ಔಟ್. ಅದು ಚೆನ್ನಾಗಿದೆಯಾ, ಏನಾದ್ರು ಡ್ಯಾಮೇಜ್ ಇದೆಯಾ, ಏನಾದರೂ ಇದೆಯಾ ಅಂತ. ಆ್ಯಂಡ್ ನಾನು ಇಡೀ ಫುಲ್ಲಲ್ಲಿ ಸರ್ಕಲಲ್ಲಿ ಫುಲ್ ನೋಡಿದ್ರಲ್ಲಿ ಇವರೊಬ್ಬರೇ 150 ಕೊಡ್ತಿದ್ರು. ಸ್ವಲ್ಪ ಚೆನ್ನಾಗಿತ್ತು ಅಂದರೆ ದೇ ವುಡ್ ಸೇ 450 350 ಅಷ್ಟೆಲ್ಲ ಪೇ ಮಾಡೋ ನೆಸೆಸಿಟಿನೇ ಇಲ್ಲ. ಅದು ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಹೋದಾಗ ಐ ಫೀಲ್ ನೀನು ಅಷ್ಟೊಂದು ಪೇ ಮಾಡಿದ್ರೆ ಏನಕ್ಕೆ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಕು. ಆನ್ಲೈನ್ ಶಾಪಿಂಗಲ್ಲೇ 450 500ಗೆಲ್ಲ ಒಳ್ಳೊಳ್ಳೆ ಟಾಪ್ ಸಿಗುತ್ತೆ. ಸೊ ಅದು ಮಾತ್ರ 2 ತೊಗೊಂಡು ಬಂದೆ, ಮನೆ ಹತ್ರ ಹಾಕ್ಕೊಳಕ್ಕಾಗುತ್ತೆ ಅಂತ. ಲಾಸ್ಟ್ ಟೋಟಲಿ ನಾನು ಇಷ್ಟು ಶಾಪಿಂಗ್ ಮಾಡಿದ್ದೆ. ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್ ದಿಸ್ ಬ್ಯಾಗ್, ಪ್ರಿಂಟೆಡ್ ಬ್ಯಾಗ್. ಇದಕ್ಕೆ ಆ್ಯಕ್ಚುಲಿ ನಾನು ಪೇ ಮಾಡಿದ್ದು ಬ್ಯಾಗಿಗೆ 100 ರುಪೀಸ್ ಅಷ್ಟೇ. ಅಲ್ಲಿ ಯಾವ ಥರ ಅಂದರೆ ಒಂಥರ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡೆ, ನೀನು ಏನೇ ತಗೋ 100 ರುಪೀಸ್ಗಿಂತ ಕಮ್ಮಿ ಬರೋಲ್ಲ ಅಂತ. ಸೊ ಇದಕ್ಕೆ 100 ರುಪೀಸ್ ಪೇ ಮಾಡಿದೆ. ನಾನು ಈ ಥರ ಬ್ಯಾಗ್ನ ಚಿಕ್ಕಪೇಟೆಯಲ್ಲಿ ಕೂಡ ನೋಡಿದ್ದೆ, ಅವರು 100 ರುಪೀಸ್ ಹೇಳ್ತಾಯಿತ್ತು. ಸೊ ಚಿಕ್ಕಪೇಟೆಯಲ್ಲಿ 100 ಇಲ್ಲ, ಚಿಕ್ಕಪೇಟೆಯಲ್ಲೇ 100 ಹೇಳ್ತಾ ಇದ್ದಾರೆ ಅಂದರೆ ಇಲ್ಲೂ 100 ಕೊಡ್ಬೋದು ಅಂತ. ಇದಕ್ಕಿಂತ ಸಣ್ಣದಕ್ಕೂ 100 ರುಪೀಸ್ ಹೇಳ್ತಾಯಿದ್ರು, ದೊಡ್ಡದಕ್ಕೂ 100 ರುಪೀಸ್ ಹೇಳ್ತಾಯಿದ್ರು. ಸೊ ಈ ಬ್ಯಾಗಿಗೆ ನಾನು ಪೇ ಮಾಡಿದ್ದು ಬಂದು 100 ರುಪೀಸ್. ಸೊ ನನ್ನ ವ್ಯೂವರ್ಸ್ಗೆ ನಂಗೆ ಡಿಸಪಾಯಿಂಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ತೊಗೊಂಡಿದ್ದ ಥರದ್ದೇ ಹುಡುಕಿ ಅದರ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಾನು ಮುಂಚೆ ಹೇಳ್ದಂಗೆ ನಂಗೆ ಒಂದಂತೂ ಅನ್ನಿಸ್ತು, ಕಡಲೆಕಾಯಿ ಪರ್ಸೆ ಎಲ್ಲರಿಗೂ ಫನ್ ಪ್ಲೇಸ್ ಆಗಿರಲ್ಲ. ಇಟ್ ಈಸ್ ಎ ಪ್ಲೇಸ್ ಫಾರ್ ಸಮ್ ಪೀಪಲ್ಗೆ ಅದು ದುಡ್ಡು ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೆ. ಸಮ್ ಆಫ್ ದೆಮ್ ಅವ್ರದ್ದೇ ಪ್ಯಾಷನ್ಗೆ ಅಂತ ಚಾಟ್ಸ್ ಮಾಡೋಕ್ಕೆ ಬಂದಿರ್ತಾರೆ. ಸಮ್ ಪೀಪಲ್ ವಿಲ್ ಕಮ್ ಫಾರ್ ಮೇಕಿಂಗ್ ಏನದು ಎಂಜಾಯ್ಮೆಂಟ್ಗೋಸ್ಕರ, ರಿಫ್ರೆಶ್ಮೆಂಟ್ಗೋಸ್ಕರ ಬಂದಿರ್ತಾರೆ. ಸಮ್ ಆಫ್ ದೆಮ್ ಯಾಕೆ ಬಂದಿರ್ತಾರೆ ಅಂದರೆ ನಂತರ ವ್ಲಾಗ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿರ್ತಾರೆ. ಆ್ಯಂಡ್ ಟೋಟಲಿ ನೀವು ಯಾಕೆ ಕಡಲೆಕಾಯಿ ಪರ್ಸೆಂಟ್ ವಿಸಿಟ್ ಮಾಡಬೇಕು ಅಂದರೆ ಇಟ್ ಈಸ್ ಎ ಹೋಮ್ ಫಾರ್ ಡಿಫ್ರೆಂಟ್ ಕೈಂಡ್ಸ್ ಆ್ಯಂಡ್ ಡಿಫ್ರೆಂಟ್ ಮೆಂಟಾಲಿಟಿ ಆಫ್ ಪೀಪಲ್ ಅಂತ ಹೇಳ್ಬೋದು. ಅಲ್ಲಿ ಹೋದಾಗ ತೀರಾ ಬಡವರು ಇರ್ತಾರೆ, ತೀರಾ ಶ್ರೀಮಂತರು ಇರ್ತಾರೆ,
ಬಟ್ ಅವ್ರವ್ರ ವೇ ಆಫ್ ಲೀವಿಂಗ್ ಯಾವ ಥರ ಬದುಕ್ತಾ ಇರ್ತಾರೆ ಅಂತ ನೀವು ನೋಡ್ಬೋದು. ಆ್ಯಂಡ್ ನಾವು ಆ್ಯಕ್ಚುಲಿ ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನಾವು ಯಾವತ್ತೂ ನಮ್ಮ ಕೆಳಗಡೆ ಇರೋರನ್ನ ನೋಡಿ ಖುಷಿ ಪಡಬೇಕು, ನಮ್ಮ ಮೇಲಿರೋರನ್ನ ನೋಡಿ ಖುಷಿ ಪಡಬಾರ್ದು ಅಂತ. ಯಾಕಂದರೆ ನಮ್ಮ ಕೆಳಗಡೆ ಇರೋರಿಗೆ ಅಟ್ಲೀಸ್ಟ್ ನಮ್ಗೆ ಇಷ್ಟ ಆದರೂ ಇದೆ, ಅವ್ರಿಗೆ ಅದು ಇಲ್ಲ. ಸೊ ನಂಗೆ ಈ ಕಡಲೆಕಾಯಿ ಬರ್ಸಲ್ಲಿ ತುಂಬ ಆ ಥರ ಫೀಲ್ ಆಯಿತು. ಯಾಕಂದರೆ ಕೆಲವೊಬ್ಬ ಮಕ್ಕಳು ರೋಡಲ್ಲೇ ಮಲ್ಕೊಂಡಿದ್ರು, ಚಿಕ್ಕ ಚಿಕ್ಕ ಮಕ್ಕಳು. ಕೆಲವೊಬ್ಬೊಬ್ಬರು ಒಂದು ಥಿಂಗ್ ನಾನು ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಐ ಡೋಂಟ್ ನೋ ಇಟ್ಸ್ ಫಾರ್ ಪ್ಯಾಷನ್ ಆರ್ ಇಟ್ ಇಸ್ ಸಮಥಿಂಗ್ ಅವ್ರಿಗೆ ಕಷ್ಟ ಅಂತ ಆ ಥರ ಮಾಡ್ಕೊಂಡಿದ್ರು ಏನೋ ಅಂತ. ಸ್ವಲ್ಪ ಜನ ಪ್ಯಾಷನ್ಗೆ ಕೂಡ ಅಪ್ಲೋಡ್ ಮಾಡಿ. ಒಬ್ಬ ಮನುಷ್ಯ ಇಡೀ ಮೈ ತುಂಬ ಪೇಂಟ್ ಮಾಡಿಕೊಂಡು ಹಿ ವಾಸ್ ಸ್ಟ್ಯಾಂಡಿಂಗ್ ಸ್ಟಿಲ್, ಅದು ಹಿಂಗೆ ಬೆನ್ನು ಗೂಂದ್ಕೊಂಡು ಹಿ ವಾಸ್ ಸ್ಟ್ಯಾಂಡಿಂಗ್ ದೇರ್. ಇಟ್ ಈಸ್ ಅ ಪ್ಯಾಷನ್ ಅವರಿಗೆ, ಇಟ್ ಈಸ್ ಸ್ವಲ್ಪ ಜನಕ್ಕೆ ಪ್ಯಾಷನ್ ಇದೆ, ದಟ್ಸ್ ನಾಟ್ ಎನ್ ಇಶ್ಯೂ. ಬಟ್ ಕೆಲವೊಬ್ರಿಗೆ ತಂದೆ ಟ್ಯಾಲೆಂಟಲ್ಲಿ ದುಡಿಬೇಕು ಅನ್ನೋರಿಗೆ ಆ ಥರ ಬೆನ್ಗುಂದ್ಕೊಂಡು ನಿಂತ್ಕೊಳ್ಳೋದು ಎಷ್ಟೊತ್ತು ಸಾಧ್ಯ ಆಗುತ್ತೆ? ಅದು ಮೈ ಪೂರ್ತಿ ಸಿಲ್ವರ್ ಕಲರ್ ಪೇಂಟ್ ಮಾಡಿದ್ದಾರೆ. ಅವ್ರು ಆ ಪೇಂಟ್ ಮಾಡಿಸ್ಕೊಳ್ಳೋಕ್ಕೆ ಆ ಎಫರ್ಟಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು. ಸೊ ಕಡಲೆಕಾಯಿ ಪರ್ಸೆ ನೀವು ಡಿಫ್ರೆಂಟ್ ಮೆಂಟ್ಯಾಲಿಟಿ, ಡಿಫ್ರೆಂಟ್ ಮೈಂಡ್ಸೆಟ್ ಆಫ್ ಪೀಪಲ್ನ ನೋಡಬೇಕು ಅಂದರೆ ಕಡಲೆಕಾಯಿ ಪರ್ಸೆ ಇಸ್ ಅ ವೆರಿ ವೆರಿ ಗುಡ್ ಪ್ಲೇಸ್. ಸ್ವಲ್ಪ ಜನ ಪ್ಯಾಷನ್ನಿಂದ ಬಂದಿರ್ತಾರೆ, ಸ್ವಲ್ಪ ಜನ ಕಷ್ಟದಿಂದ ಬಂದಿರ್ತಾರೆ. ಸೊ ನಾನು ಕಡಲೆಕಾಯಿ ಪರ್ಸೆಗೆ ಹೋಗಿದ್ದು ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾನು ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ತಿಳಿದು ಬಂದಿದ್ದೆಷ್ಟು. ಸೊ ಹೋಪ್ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂದರೆ please don't forget to subscribe to my channel and hit the bell icon button as you'll not miss out any of my videos.